ಮನವಿ ಕೊಡಲು ಹೋದಂತಹ ರೈತರಿಗೆ ಗದಗಡಿಸಿ ಆವಾಜ್ ಹಾಕಿದ್ರ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅನೇಕ ದಿನಗಳಿಂದಲೂ ಕೂಡ ಮಳೆ ಕೊರತೆ ಕಾಡ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಹೀಗಾಗಿ ತಮ್ಮ ಅಳಲನ್ನ ತಮ್ಮ ಕಷ್ಟವನ್ನ ಹೇಳ್ಕೊಳ್ಳೋಕೆ ಹೋದಂತಹ ರೈತರಿಗೆ ಆವಾಜ್ ಹಾಕಿದ್ರ ಗದಗಡಿಸಿ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಹೋರಾಟ ಮಾಡಿದ್ರೆ ಮಾಡ್ಕೋ, ರೈತನಾಗಿರೋದು ಕಲ್ತ್ಕೋ ಅಂತ ರೈತರಿಗೆ ಗದಗ ಜಿಲ್ಲಾಧಿಕಾರಿ CN ಶ್ರೀಧರ್ ಆವಾಜ್ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿದ್ರ ಗದಗಡಿಸಿ, ಹಾಗಾದ್ರೆ ಸರ್ಕಾರದ ಅಂಗ ನಾನಲ್ಲ, ಹೀಗಾಗಿ ನನ್ನ ಬಳಿ ನೀವು ಬರಬೇಡಿ ಅಂತ ಪೊಲೀಸರನ್ನ ಕರ್ಸ್ಕೊಂಡು ಬಿಟ್ಟಿದ್ದಾರೆ DC. ಪೊಲೀಸರಿಂದ ರೈತರನ್ನ ಹೊರಹಾಕಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. CN ಶ್ರೀಧರ್ ಅವರಿಗೆ ಮನವಿಯನ್ನ ಕೊಡೋದಕ್ಕೆ ಹೋಗಿರ್ತಾರೆ ರೈತರು. ತಮಗಾಗಿರುವಂತಹ ಕಷ್ಟ ಏನಿದೆ, ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ, ಹೀಗಾಗಿ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಅಂದರೆ ಮನವಿ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ಸರ್ಕಾರದ ಅಂಗಾನೇ ಅಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರನ್ನು ಕರೆಸ್ಕೊಂಡಿದ್ದಾರಂತೆ. ಇದು ರೈತರ ಮೊಬೈಲ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥದ್ದು. ನಿನಗೆ ಬರ್ಬೇಕಾಗಿದ್ದನ್ನ ಕೊಡ್ಲಿಲ್ಲ ಅಂದ್ರೆ ಕೇಳಲಿ ಮಾರಾಯ, ಬರ್ಬೇಕಾಗಿದ್ದನ್ನ ಕೊಡ್ಲಿಲ್ಲ ಅಂದ್ರೆ ನೀನ್ ಕೇಳಕ್ ಅಧಿಕಾರ ಇದೆ. ನಾಳೆ ಬರ್ಬೇಕನ್ನೋದು ಇವತ್ತು ಕೊಡು ಅನ್ನೋದಕ್ಕೆ ಅಧಿಕಾರ ಇಲ್ಲ ಸರ್. 2025-26 ಕೇಳಕತ್ತೀವಲ್ಲ ಸರ್. ಇಲ್ಲಪ್ಪ, ಅದು ಮತ್ತೆ ಇಲ್ಲಪ್ಪ ಇನ್ಶೂರೆನ್ಸ್ ಸರ್, ಯಾವ ಕೇಳಿದ್ರು ಇಲ್ಲ ಅಂತಂದ್ರೆ ಏನ್ ಹೇಳೋಣ ಹೇಳ್ರಿ. ಹೋರಾಟ ಮಾಡಕ್ ಹೋಗು. ಏನು ಮಾಡೋದು ನೀವೇನು ಕೇಳ್ತಾ ಇಲ್ಲ, ನನಗೆ ಎದುರ್ಸಕ್ ಟ್ರೈ ಮಾಡ್ತಿದ್ದೀರಿ. ಅನ್ಕೊಂಡಿದ್ದೀರಿ ನೀವು? ಸರ್ಕಾರ 25-26 ಕೇಳ್ತಿದ್ದೀನಿ. ಸರ್ಕಾರ ಯಾರಿಗಾನ ಕೊಟ್ಟೋಯ್ತೇನಾ? ನಿಮ್ ಜಿಲ್ಲೆಗೆ ಮಾತ್ರ ಬಂದಿಲ್ಲ ಅಂದ್ರೆ ನಾನು ಕೇಳ ವಸೂಲ್ ಮಾಡ್ಕೊಡೋದು ನನ್ನ ಜವಾಬ್ದಾರಿ. ಅದನ್ನೇ ಕೇಳ್ತಾ ಇದೀವಲ್ಲ ಸರ್. ಸರ್ಕಾರ ಜಿಲ್ಲೆಗೆ ಬಂದಿಲ್ಲ, ಸರ್ಕಾರಕ್ಕೆ ಕೇಳಕತ್ತಾ ಇದೀವಿ ಸರ್. ನಾವು ನಿಮ್ಗೇನು ಪ್ರೈವೇಟ್ ಆಗಿ ಕೇಳಕತ್ತಿಲ್ಲ, ನೀವು ಸರ್ಕಾರದ ಒಂದು ಹಂಗ ಅನ್ನೋದಕ್ಕೆ ನಿಮ್ಮನ್ನ ಕೇಳಕತ್ತೀವಿ. ಇಲ್ಲ ಅದು ಸರ್ಕಾರಕ್ಕೆ ಹೋಗಿದ್ವಿ. ನೀವು ಸರ್ಕಾರದ ಒಂದು ಅಂಗ ನೀವು. ಯಾಕಲ್ಲ ಯಾಕಲ್ಲ ಸರ್, ಯಾಕಲ್ಲ ಏನಕ್ಕಲ್ಲ ಏನಕ್ಕ ಸರ್? ನೀವು ನಮ್ಮನ್ನು ದೌರ್ಜನ್ಯ ಮಾಡಬೇಡ್ರಿ. ಏನಕ್ಕೆ ದೌರ್ಜನ್ಯ ಮಾಡಬೇಡ್ರಿ? ನೀವು ರೈತರ ಮೇಲೆ ಬಂದವ್ರಿಗೆ ದೌರ್ಜನ್ಯ ಮಾಡಕತ್ತೀರಿ ನೀವು. ಮತ್ತೇನು ದೌರ್ಜನ್ಯ ಆಯ್ತು? ನಾವೇನ್ ಹೇಳಕತ್ತೀವಿ? ನಾವ್ ಕೇಳ್ತಾ ಇರೋದೇನು? ನಾವ್ ಏನ್ ಕೇಳಕತ್ತೀವಿ? ನಾವ್ ಕೇಳೋದ್ರ ಏನ್ ಕೇಳಕತ್ತೀವಿ? ನಾವ್ ಕೇಳ್ತಾ ಇರೋದು ಕೇಳ್ಕೊ. ಸರ್ಕಾರದಲ್ಲಿ ಬೇರೆ ಎಲ್ಲ ಕಡೆ ಕೊಟ್ಟು ನೀನು ಕೊಟ್ಟಿಲ್ಲ ಅಂದ್ರೆ ಈಸ್ಕೊಡೋದು ನನ್ನ ಜವಾಬ್ದಾರಿ. ಅದಕ್ಕೆ ನಾನು ಹೊಣೆ. ಯಾಕಂದ್ರೆ ನಮ್ ಜಿಲ್ಲೆಗೆ ಬರ್ಲಿಲ್ಲ, ಬೇರೆ ಜಿಲ್ಲೆಗೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಮಳೆಯ ಕೊರತೆ ಕಾಡ್ತಾ ಇರುವಂಥದ್ದು. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ. ಮನವಿ ಕೊಡೋದಕ್ಕೆ DC ಚೇಂಬರ್ಗೆ ಹೋಗಿರ್ತಾರೆ ರೈತರು. ಬೆಳೆ ವಿಮೆಯನ್ನ ಬಿಡುಗಡೆ ಮಾಡಿ ರೈತರ ಸಮಸ್ಯೆ ಬಗ್ಗೆ ನೀವು ಗಮನ ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಕೆಯನ್ನು ಮಾಡೋದಕ್ಕೆ ಹೋಗಿರ್ತಾರೆ. ಆದರೆ ಶ್ರೀಧರನವರು ಯಾವಾಗ ಈ ರೀತಿಯಾಗಿ ಮಾತನಾಡ್ತಾರೆ ಆವಾಗ ರೈತರು ಕೂಡ ಒಂದು ಕ್ಷಣ ದಂಗಾಗಿಬಿಟ್ಟಿದ್ದಾರೆ. ಮನವಿಗೆ ನೀವು ಸ್ಪಂದನೆ ಮಾಡ್ತಾ ಇದ್ದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ರೈತರು ಹೇಳಿದ್ದಾರೆ. ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ DC ಅವರು ರಾಂಗ್ ಆಗಿದ್ದಾರಂತೆ. ನೋಡಿ, ಗಮನಿಸಬೇಕಾದ ಸಂಗತಿ ಇದು. ಹೋರಾಟ ಮಾಡ್ತೀವಿ ಅಂದ ತಕ್ಷಣವೇ DC ಅವರು ಫುಲ್ ಗರಂ ಆಗಿಬಿಟ್ಟಿದ್ದಾರಂತೆ. ಸದ್ಯಕ್ಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್ ಮಕಂದಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ನೋಡ್ತಾ ಇದ್ದೀವಿ ರೈತರು ಮೊದಲೇ ಕಷ್ಟದಲ್ಲಿದ್ದಾರೆ, ಮಳೆ ಇಲ್ಲ, ಹೀಗಾಗಿ ಬೆಳೆ ಸರಿಯಾಗಿ ಬರೋದಿಲ್ಲ, ಅವ್ರಿಗೂ ಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ, ಬರದ ಛಾಯೆ ಎದ್ದು ಕಾಣ್ತಾ ಇರುವಂಥದ್ದು. ಈ ನಡುವೆ ತಮ್ಮ ಕಷ್ಟವನ್ನು ಹೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ DC ಅವರು ಈ ರೀತಿ ಬಿಹೇವ್ ಮಾಡ್ತಾರೆ ಅಂತಂದರೆ ಯಾಕೆ ಈ ರೀತಿ ಆಯಿತು? ವಿಶ್ವನಾಥ್, ಏನಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಏನು ಗದಗ ತಾಲೂಕಿನ ಕೋಟುಮುಷ್ಕಿ ಮತ್ತೆ ನಾರಾಯಣಪುರ ಇದೆ, ಆ ಗ್ರಾಮ ಘಟಕದ ರೈತ ಮುಖಂಡರು ಜೊತೆಗೆ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಮುಂದಾಗಿರ್ತಾರೆ. ಆದ್ರೆ ಅಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಲಿಕ್ಕಾಗಿ, ಯಾಕಂದ್ರೆ ಕಳೆದ ವರ್ಷ ಅತಿವೃಷ್ಟಿಯಿಂದ ಕೈಗೆ ಬಂದ ತುತ್ತು ರೈತರಿಗೆ ಬಾಯಿಗೆ ಬರ್ತಿಲ್ಲ. ಆದ್ರೆ ಈ ಸಾರಿ ಸರಿಯಾಗಿ ಸಮರ್ಪಕವಾಗಿ ಮಳೆ ಆಗದೆ ಹಿನ್ನೆಲೆಯಲ್ಲಿ
ಅವ್ರಿಗೆ ಸರಿಯಾಗಿ ಬೆಳೆ ಕೂಡ ಬೆಳೆದಿಲ್ಲ. ಹಾಗಾಗಿ ನಮ್ಗೆ ಇನ್ಶೂರೆನ್ಸ್ ಅನ್ನ ಕೊಡ್ರಿ, ಜೊತೆಗೆ ಬೆಳೆ ಪರಿಹಾರವನ್ನ ಒದಗಿಸ್ರಿ ಅಂತೇಳಿ. ಯಾಕಂದ್ರೆ ಜಿಲ್ಲೆಗೆ ಇರ್ತಕ್ಕಂತ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳನ್ನೇ ಇವತ್ತು ಹಿಡ್ಕೊಂಡು ರೈತರು ತಮ್ಮ ಅಳಲನ್ನ ತೋಡ್ಕೋಬೇಕು. ಅಂತದನ್ನ ಜಿಲ್ಲಾಧಿಕಾರಿಗಳ ಮುಂದೆ ಹೇಳ್ಕೊಳ್ಳಿಕ್ಕೆ ಹೋದಾಗ ಜಿಲ್ಲಾಧಿಕಾರಿಗಳು ಒಂದ್ ರೀತಿ ದರ್ಪ ತೋರಿದ್ದಾರೆ ಅಂತಕ್ಕಂತ ಒಂದು ಆರೋಪ ಇವತ್ತು ರೈತರಿಂದ ಕೇಳ್ತಾ ಇದೆ. ಯಾಕಂದ್ರೆ ಏನು ರೈತರಿಗೆ ಸರಿಯಾಗಿ ಸ್ಪಂದಿಸ್ಲಿಲ್ಲ, ಜೊತೆಗೆ ಅವ್ರ ಜೊತೆ ಏನು ಮಾತಿನ ಚಕಮಕಿ ಆಯ್ತು, ಆ ಮಾತಿನ ಚಕಮಕಿ ಅದಾದ ನಂತರ ಪೊಲೀಸರನ್ನ ಕರೆಸಿ ಆ ರೈತರನ್ನ ಹೊರಗೆ ಹಾಕ್ತಕ್ಕಂತ ಒಂದು ಕೆಲಸ ಸಹ ಇವತ್ತು ಗದಗ DC ಮಾಡಿದ್ದಾರೆ ಅಂತಕ್ಕಂತ ಒಂದು ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ವಿಡಿಯೋದಲ್ಲಿ ಸಹ ಈಗಾಗಲೇ ಗಮನಿಸಿದ್ವಿ, ಹೋರಾಟ ಮಾಡ್ತೀವಿ ಅಂತಕ್ಕಂತ ಮಾತನ್ನ ರೈತರು ವ್ಯಕ್ತಪಡಿಸಿದ್ರೆ ಹೋರಾಟ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋ ಅಂತಕ್ಕಂತ ಒಂದು ದರ್ಪದ ಮಾತುಗಳನ್ನ ಇವತ್ತು ಜಿಲ್ಲಾಧಿಕಾರಿಗಳು ರೈತರಿಗೆ ಹೇಳಿರೋದ್ರಿಂದ ಸರ್ವಾಧಿಕಾರಿಯಂತೆ ಇವತ್ತೇನು ವರ್ತನೆ ಮಾಡಿದಾರ ಗದಗ ಜಿಲ್ಲಾಧಿಕಾರಿ CN ಶ್ರೀಧರ್ ಅವರು. ಯಾಕಂದ್ರೆ ರೈತರು ತಮಗೆ ಆಗಿರ್ತಕ್ಕಂತ ನೋವನ್ನ ಅಳಲನ್ನ ತೋಡ್ಕೊಳ್ಳಿಕ್ಕೆ ಹೋದಾಗ ಸರಿಯಾಗಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಕ್ಕಂತ ಒಂದು ಆರೋಪ ಸಹ ಇವತ್ತು ರೈತ ಸಮೂಹದಲ್ಲಿ ಕೇಳಿ ಬರ್ತಾ ಇದೆ. ವಿಶ್ವನಾಥ್, ಧನ್ಯವಾದ ಫಾರೂಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.